ವೆಲ್ಕಮ್ ಬ್ಯಾಕ್ ಟು ವಿ4 ಮೋಟಿವೇಶನಲ್ ಚಾನಲ್. ನಮಸ್ಕಾರ ಸ್ನೇಹಿತರೆ. ಕೋಪ ಬಂದರೆ ಜನರೊಂದಿಗೆ ಅಲ್ಲ, ಮನಸ್ಸಿನೊಂದಿಗೆ ಹೋರಾಡಿ. ತೊಂದರೆ ಬಂದರೆ ನಿಮ್ಮೊಂದಿಗೆ ಅಲ್ಲ, ಕಾಲದೊಂದಿಗೆ ಹೋರಾಡಿ. ಹೆದರಬೇಡಿ, ಆರಂಭಕ್ಕೂ ಮುನ್ನ ಎಲ್ಲವೂ ಶೂನ್ಯವೇ. ಎಲ್ಲರ ಕೈಗೆ ಸಿಗುವ ಸಾಮಾನ್ಯ ಹೂವಾಗಬೇಡಿ, ಕಷ್ಟಪಟ್ಟವರ ಕೈಗೆ ಸಿಗುವ ಹೂವಾಗಿರಿ. ನಗುವನ್ನು ದುಡ್ಡು ಕೊಟ್ಟು ಕೂಡ ಖರೀದಿಸಲಾಗುವುದಿಲ್ಲ. ಅಳುವನ್ನು ಎಷ್ಟು ಆತ್ಮೀಯರಿದ್ದರೂ ಹಂಚಲು ಆಗುವುದಿಲ್ಲ. ಗಳಿಸಿದ್ದೇನೆ ಎಂಬ ಅಹಂಕಾರಕ್ಕಿಂತ ಬದುಕನ್ನು ಅನುಭವಿಸುತ್ತಾ ಬದುಕುತ್ತಿದ್ದೇನೆ ಎಂಬ ಸಮಾಧಾನವಿದ್ದರೆ ಸಾಕು. ನಮ್ಮಲ್ಲಿರುವ ಗುಣ ಸೋರಿಕೆ ಆದರೆ ಅದು ಮತ್ತೊಬ್ಬರ ಬದುಕಿಗೆ ದಾರಿದೀಪವಾಗಲಿ ಹೊರತು ಇನ್ನೊಬ್ಬರ ಜೀವನಕ್ಕೆ ಅದು ಅಡ್ಡಿಯಾಗಬಾರದು. ನಿನ್ನವರೆಲ್ಲ ನಿನ್ನನ್ನು ಬಿಟ್ಟು ದೂರ ಹೋದರು ಎಂದು ಬೇಜಾರು ಮಾಡ್ಕೋಬೇಡಿ. ಬಿಟ್ಟು ಹೋದವರಿಗೆ ನಿಮ್ಮ ಜೊತೆ ಇರುವ ಯೋಗ್ಯತೆ ಮತ್ತು ಅರ್ಹತೆ ಎರಡೂ ಇಲ್ಲ ಎಂದುಕೊಂಡು ಜೀವನದಲ್ಲಿ ಖುಷಿಯಾಗಿರಿ. ನೆನಪಿರಲಿ ಸ್ನೇಹಿತರೆ, ನಿಮ್ಮ ವಿವೇಕವನ್ನು ನಿಮ್ಮ ಸ್ವಾರ್ಥ ಮುಳುಗಿಸುತ್ತದೆ. ಮನುಷ್ಯನ ವಿವೇಕವೇ ಒಂದು ದೊಡ್ಡ ಐಶ್ವರ್ಯವಾಗಿದೆ. ಸ್ವಾರ್ಥ ಮನೋಭಾವದ ಮನಸ್ಸು ಧೂಳು ಮುಸುಕಿದ ಕನ್ನಡಿಯಂತೆ. ಅದರೊಳಗೆ ಏನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ. ಸ್ವಾರ್ಥದ ಈ ಪದರವನ್ನು ನಿವಾರಿಸಿದಾಗ ಜೀವನ ಸುಂದರವಾಗಿ ಕಾಣಿಸುತ್ತದೆ. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತದೆ. ಯಾರನ್ನು ನೀನು ನಿನ್ನ ತನವನ್ನು ಅಡವಿಟ್ಟು ಪ್ರೀತಿಸುವ ಅಗತ್ಯವಿಲ್ಲ. ಯಾಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ. ದುಃಖದಲ್ಲಿ ಜೊತೆಗಿದ್ದವರನ್ನು ಸುಖದಲ್ಲಿ ಮರೆಯಬೇಡ. ನಿನ್ನ ಸುಖ ಸಹಿಸದವರನ್ನು ದುಃಖದಲ್ಲೂ ಕರೆಯಬೇಡ. ನೊಣ ಜೇನುನೊಣ ಒಂದೇ ಜಾತಿಯವು. ಆದರೆ ಜೇನುಹುಳ ಜೇನು ಹುಡುಕಿದರೆ ನೊಣ ಕೊಳಕನ್ನು ಹುಡುಕುತ್ತದೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ವರ್ತನೆ. ಎಲ್ಲ ನನ್ನವರು ಎನ್ನುವುದು ಭ್ರಮೆ, ನಾನು ನನ್ನದು ಎನ್ನುವುದು ಸ್ವಾರ್ಥ. ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು. ನಿನಗಾಗಿ ನೀನು ಎಂಬುದಷ್ಟೇ ಸತ್ಯ. ಯಾರಿಂದಲೂ ಏನನ್ನು ಬಯಸದೆ ಇರುವುದೇ ಸೌಖ್ಯ. ಸತ್ಯದಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು ಸಮಸ್ಯೆಗಳು ಅವಶ್ಯಕವಾಗಿ ಎದುರಾಗುತ್ತದೆ. ಆದರೆ ಪರಮಾತ್ಮನು ಅವರ ಜೀವನದ ದೋಣಿಯನ್ನು ಎಂದಿಗೂ ಮುಳುಗಲು ಬಿಡುವುದಿಲ್ಲ. ಜಗತ್ತಿನಲ್ಲಿ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಯಾರ ಮನಸ್ಸಿಗೆ ತಾಗುವುದಿಲ್ಲವೋ, ಯಾರು ಹೊಗಳುವುದಿಲ್ಲವೋ, ಯಾರು ತೆಗಳುವುದಿಲ್ಲವೋ ಪರಿಪೂರ್ಣ ಜ್ಞಾನದಲ್ಲಿ ಸ್ಥಿರವಾಗಿರುತ್ತಾರೆ. ನೀನು ಕೊಡುವಷ್ಟು ಬೆಳೆಯದಿದ್ದರೂ ಪರವಾಗಿಲ್ಲ, ಆದರೆ ಇರುವುದರಲ್ಲಿ ಹಂಚಿ ತಿನ್ನುವಷ್ಟು ಮನಸ್ಸು ನಿನ್ನಲ್ಲಿದ್ದರೆ ಸಾಕೆನ್ನುವಷ್ಟು ಪರಮಾತ್ಮ ನಿನಗೆ ನೀಡುತ್ತಾನೆ. ನಾಳೆಯ ಒಳಿತಿಗಾಗಿ ಇಂದಿನ ಕೆಲ ಸಮಯವನ್ನು ಮೀಸಲಿಡುವುದು ತಪ್ಪಲ್ಲ. ಆದರೆ ಬರೀ ನಾಳೆಯ ಚಿಂತೆಯಲ್ಲಿಯೇ ಇಂದಿನ ಸಂತೋಷವನ್ನು ಕಳೆದುಕೊಳ್ಳುವುದು ತಪ್ಪು. ನಿನ್ನಲ್ಲಿ ಸತ್ಯ, ನೀತಿ, ಧರ್ಮವಿದ್ದರೆ, ಕಾಯುವ ತಾಳ್ಮೆ ನಿನ್ನಲ್ಲಿ ಇದ್ದರೆ, ಹಾರಾಡಿ ಮೆರೆದವರನ್ನು ತೂರಾಡಿ ಹೋಗುವುದನ್ನು ನಿನ್ನ ಕಣ್ಣಾರೆ ನೀನೇ ನೋಡುವೆ. ಒಳ್ಳೆಯವರು ಸಂತಸ ಕೊಡುತ್ತಾರೆ, ಕೆಟ್ಟವರು ಅನುಭವ ನೀಡುತ್ತಾರೆ. ದುಷ್ಟರು ಪಾಠ ಕಲಿಸುತ್ತಾರೆ, ಉತ್ತಮರಾದವರು ಸವಿನೆನಪು ಕೊಡುತ್ತಾರೆ. ಆದ್ದರಿಂದ ಇಂತಹ ಜನರನ್ನು ನಾವು ದೂಷಿಸಬಾರದು. ಎಲ್ಲರಿಂದಲೂ ಒಂದಲ್ಲ ಒಂದು ರೀತಿಯ ಪಾಠವನ್ನು ಕಲಿಯಬಹುದು. ಸಮಸ್ಯೆಗಳನ್ನು ಸೃಷ್ಟಿಸಲು ಬಯಸುವವರು ಸಮಯಕ್ಕಾಗಿ ಕಾಯುವರು. ಅದೇ ಪರಿಹಾರ ಬಯಸುವವರು ಸಹನೆಯಿಂದ ಕಾಯುವರು. ನೀವು ಸ್ವಾರ್ಥದಿಂದ ಸಂಬಂಧಗಳನ್ನು ಕಟ್ಟಲು ಎಷ್ಟೇ ಪ್ರಯತ್ನಿಸಿದರೂ ಅವು ಎಂದಿಗೂ ಕೆಲಸ ಮಾಡುವುದಿಲ್ಲ. ಹಾಗೆಯೇ ಪ್ರೀತಿಯಿಂದ ಕಟ್ಟಲಾದ ಸಂಬಂಧಗಳನ್ನು ಮುರಿಯಲು ನೀವು ಎಷ್ಟೇ ಪ್ರಯತ್ನಿಸಿದರೂ ಅವು ಎಂದಿಗೂ ಮುರಿಯುವುದಿಲ್ಲ. ಇತಿಹಾಸದಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಜಾಗವಿದೆ. ಸೋತವನಿಗೂ ಕೂಡ ಇಂತಹವನ ಜೊತೆ ಸೆಣಸಾಡಿ ಸೋತ ಎಂಬ ಜಾಗವಿದೆ. ಆದರೆ ನಿಂತುಕೊಂಡು ನೋಡುವವರಿಗೆ, ಆಡಿಕೊಂಡು ನಗುವವರಿಗೆ ಚರಿತ್ರೆಯಲ್ಲಿ ಎಲ್ಲೂ ಜಾಗವಿಲ್ಲ. ಇತಿಹಾಸದ ಪುಟಗಳಲ್ಲಿ ಗೆದ್ದವರು ಮತ್ತು ಸೋತವರಿಗೂ ಮಾತ್ರ ಸ್ಥಾನ ತುಂಬಲಾಗುತ್ತದೆ. ಒಬ್ಬರ ಅಸಹಾಯಕತೆಯನ್ನು ನಿಂತು ನೋಡಿ ನಕ್ಕ ಅವರು ಗಾಳಿ ಮಾತಿನಂತೆ ತೂರಿ ಹೋಗುತ್ತಾರೆ. ನಿಮ್ಮ ವಿರುದ್ಧ ಸಂಚು ಹಾಕಲು ಪ್ರಯತ್ನಿಸುತ್ತಿದ್ದಾರೆ ಎಂದರೆ ಅರ್ಥ ಮಾಡಿಕೊಳ್ಳಿ ನೀವು ಎಷ್ಟು ಬಲಶಾಲಿ ಎಂದುಕೊಂಡಿರುತ್ತಾರೆ ಅವರು ಎಂದು. ನೆನಪಿರಲಿ ಸ್ನೇಹಿತರೆ, ನಮ್ಮನ್ನು ಪ್ರೀತಿಸುವವರನ್ನು ನಾವು ಉಪಯೋಗಿಸಿಕೊಳ್ಳಬಾರದು. ನಮ್ಮ ಅಗತ್ಯ ಇದೆ ಅಂತ ಗೊತ್ತಾದ ಮೇಲೆ ತಪ್ಪಿಸಿಕೊಂಡು ಓಡಾಡಬಾರದು. ನಮ್ಮನ್ನು ನಂಬಿದವರಿಗೆ ಮೋಸ ಮಾಡಬಾರದು ಮತ್ತು ನಮಗೆ ಸಹಾಯ ಮಾಡಿದವನನ್ನು ಎಂದಿಗೂ ಮರೆಯಬಾರದು. ವಾದ ಸಂದರ್ಭದಲ್ಲಿ ಗೆಲ್ಲುತ್ತದೆ, ಆದರೆ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ತಾಳ್ಮೆ ಸಂದರ್ಭದಲ್ಲಿ ಸೋತರೂ ವ್ಯಕ್ತಿತ್ವವನ್ನು ಗೆದ್ದೇ ಗೆಲ್ಲಿಸುತ್ತದೆ.
ಅವಮಾನಿಸಿದವರೊಡನೆ ಜಗಳವಾಡುವ ಬದಲು ಅವರೆದುರು ಬೆಳೆದು ಬದುಕುವುದೇ ನಾವು ನೀಡುವ ಉತ್ತಮ ಉತ್ತರವಾಗಿರಬೇಕು. ಕೆಲವು ಸಾರಿ ದ್ವೇಷಿಸುವವರಿಗೆ ದಂಡಿಸಬೇಕು ಎನ್ನುವ ಅವಶ್ಯಕತೆಯೇ ಇಲ್ಲ. ನಮ್ಮ ನಗು ಮತ್ತು ನಮ್ಮ ಮೌನ ಹಾಗೂ ನಿರ್ಲಕ್ಷ್ಯವೇ ಸಾಕು. ಶಬ್ದಗಳಿಗಿಂತಲೂ ಮೌನವು ಹೆಚ್ಚಿನ ಕೆಲಸವನ್ನು ಮಾಡುತ್ತದೆ. ಆದ್ದರಿಂದ ನಾವು ಆದಷ್ಟು ನಾಲಿಗೆಯ ಚಪಲಕ್ಕೆ ಕಡಿವಾಣ ಹಾಕಿ ಮೌನವಾಗಿ ಕೆಲಸ ಮಾಡುವುದನ್ನು ಕಲಿಯಬೇಕು. ನಾವು ಸಾಹಸದಿಂದ ಯಾವುದೇ ಕೆಲಸವನ್ನು ಮಾಡಲು ಮುಂದಾದರೆ ನಮ್ಮ ಆತ್ಮಶಕ್ತಿಯ ವೃದ್ಧಿ ಆಗುತ್ತಾ ಹೋಗುತ್ತದೆ. ಅಷ್ಟೇ ಅಲ್ಲ, ಮತ್ತಷ್ಟು ಮಗದಷ್ಟು ಸಾಹಸಮಯ ಕೆಲಸ ಮಾಡಲು ನಮ್ಮ ಮನಸ್ಸು ಅಣಿಯಾಗುತ್ತದೆ. ಯಾವುದಾದರೂ ಉತ್ತಮ ಕೆಲಸವನ್ನು ನಮ್ಮ ಆತ್ಮಸಂತೃಪ್ತಿಗಾಗಿ ಮಾಡಬೇಕೇ ಹೊರತು ಯಾರಾದರೂ ಗುರುತಿಸಲಿ ಎಂದು ಅಲ್ಲ. ಉತ್ತಮ ಕಾರ್ಯಗಳನ್ನು ಮಾಡಲು ಮುಂದಾದರೆ ಅಂತಹ ಕಾರ್ಯದಿಂದ ಅತೃಪ್ತಿ ಮತ್ತು ನಿರಾಶೆಯ ಭಾವನೆ ಹೊರಬರುವುದು. ನಿದ್ದೆ ಬಂದರೆ ಎಲ್ಲವನ್ನು ಮರೆಸುತ್ತದೆ, ನಿದ್ದೆ ಬರದಿದ್ದರೆ ಎಲ್ಲವನ್ನು ನೆನಪಿಸುತ್ತದೆ. ಹಾಗಾಗಿ ನಿದ್ದೆ ಎಂಬುದು ಒಂದು ಅದ್ಭುತವೂ ಹೌದು. ಜಗತ್ತಿನಲ್ಲಿ ಹಸುಗಳ ಹಾಲಿನ ಬಣ್ಣವು ಒಂದೇ, ಆದರೂ ಅವುಗಳ ಸ್ವಭಾವವು ವಿಭಿನ್ನ. ಹಾಗೆಯೇ ನಮ್ಮ ರಕ್ತದ ಬಣ್ಣವು ಕೆಂಪಾದರೂ ನಮ್ಮ ಸ್ವಭಾವಗಳು ವಿಭಿನ್ನವೇ ಹೌದು. ಜೀವನದಲ್ಲಿ ಆಧ್ಯಾತ್ಮ ಸಾಕ್ಷಾತ್ಕಾರದ ಮಾರ್ಗವಿದೆ. ಆ ಮಾರ್ಗದಲ್ಲಿ ನಡೆಯಬೇಕೆಂಬ ಹಂಬಲವಿದ್ದರೆ ಆ ಮಾರ್ಗದೊಳಗಿನ ವಿಚಾರಗಳ ಆಸಕ್ತಿಯು ಅತ್ಯವಶ್ಯಕ. ನಮ್ಮೊಳಗಿನ ಅಹಂಕಾರವು ಎಂದು ನಾಶವಾಗುವುದೋ ಆ ಕ್ಷಣದಿಂದ ನಮಗೆ ನಾವು ಯಾರು ಎಂಬುದರ ಆಧ್ಯಾತ್ಮದ ಅರಿವು ನಮಗೆ ಉಂಟಾಗುತ್ತದೆ. ಪ್ರತಿಯೊಂದರಲ್ಲಿಯೂ ಧನಾತ್ಮಕ ಸ್ವಭಾವವನ್ನು ಹುಡುಕುವ ಮನಸ್ಸು ನಮ್ಮದಾದರೆ ನಮ್ಮಷ್ಟು ಸುಖಿ ಜೀವಿಗಳು ಜಗತ್ತಿನಲ್ಲಿ ಬೇರೆಲ್ಲೂ ಸಿಗುವುದು ಸಾಧ್ಯವಿಲ್ಲ. ನಮ್ಮ ಜೀವನಕ್ಕೆ ವಿಶಾಲವಾದ ಅರ್ಥವಿರಬೇಕಾದರೆ ನಮ್ಮ ವಿಚಾರಗಳು ಪರಿಣಾಮಕಾರಿಯಾಗಿ ಇರಬೇಕು. ನಾವು ಸಾಮಾನ್ಯವಾಗಿ ಕತ್ತಲೆ ಮತ್ತು ಅಂಧಕಾರವನ್ನು ದ್ವೇಷಿಸಲು ಮುಂದಾಗುತ್ತೇವೆ. ಜ್ಞಾನವೆಂಬ ದೀಪವನ್ನು ಬೆಳಗಿಸಲು ಮುಂದಾಗುತ್ತಿದ್ದಂತೆ ಕತ್ತಲೆ ಎಂಬ ಅಂಧಕಾರವು ಓಡಿ ಹೋಗುತ್ತದೆ. ನಮ್ಮ ಬದುಕಿನ ಗುರಿ ಸಾಧನೆಯ ಹಾದಿಯಲ್ಲಿ ಎದುರಾಗುವ ಪ್ರತಿ ಅಡೆತಡೆ ಮತ್ತು ಅವಮಾನಗಳು ಉಳಿಪಿಟ್ಟು ತೆಂದ ಹಾಗೆ. ಎದೆಗುಂದದೆ ಅವುಗಳನ್ನು ಧೈರ್ಯದಿಂದ ಎದುರಿಸಿ ಮುನ್ನಡೆಸುವ ಕಲೆಯನ್ನು ರೂಢಿಸಿಕೊಳ್ಳಬೇಕು. ಸಮಯದ ಅವಶ್ಯಕತೆಗಳನ್ನು ಮನದಲ್ಲಿಟ್ಟುಕೊಂಡು ನಮ್ಮ ಬಳಿ ಬಂದು ಕೆಲಸ ಮಾಡಿಕೊಳ್ಳುವವರನ್ನು ಬದಿಗೆ ಸರಿಸಿ ಎಲ್ಲಾ ಸಮಯದಲ್ಲೂ ನಮ್ಮ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಲ್ಲುವವರನ್ನು ಹತ್ತಿರ ಬಿಟ್ಟುಕೊಳ್ಳುವುದು ಉತ್ತಮ. ಜ್ಞಾನಿಗಳ ಉತ್ತಮ ಕಾರ್ಯವೂ ಆಗಿರುತ್ತದೆ. ಜೀವನದಲ್ಲಿ ನೀವು ಕಳೆದುಕೊಂಡಿರುವುದರ ಬಗ್ಗೆ ಯೋಚಿಸಿ ದುಃಖಪಡುತ್ತಿರುವಾಗಲೇ ಭಗವಂತ ನೀವು ಕಳೆದುಕೊಂಡಿದ್ದನ್ನು ಮರೆಸಲು ಉತ್ತಮವಾದದ್ದನ್ನು ಕೊಟ್ಟೇ ಕೊಡುತ್ತಾನೆ. ತಾಳ್ಮೆ ಇರಲಿ ಮತ್ತು ಅವನ ಮೇಲೆ ನಂಬಿಕೆ ಇರಲಿ. ಯಾವಾಗಲೂ ಒಂಟಿಯಾಗಿ ಬದುಕಲು ಸಿದ್ಧರಾಗಿರಿ. ಕೆಲವರು ಇದ್ದಕ್ಕಿದ್ದಂತೆ ಬದಲಾಗುತ್ತಾರೆ. ಇಂದು ನೀವು ಅವರಿಗೆ ಮುಖ್ಯ, ನಾಳೆ ನೀವು ಅವರಿಗೆ ಏನೂ ಅಲ್ಲ, ಮತ್ತು ಅದು ನಿಜವಾದ ಜೀವನ. ಮನಸ್ಸಿಗೆ ನೆಮ್ಮದಿ, ಶಾಂತಿ ಬೇಕೆಂದರೆ ಕೆಲಸಕ್ಕೆ ಬಾರದ ಮಾತುಗಳು, ಕೆಲಸಕ್ಕೆ ಬಾರದ ವಸ್ತುಗಳು, ಕೆಲಸಕ್ಕೆ ಬಾರದ ಜನಗಳಿಂದ ನಿಮ್ಮನ್ನು ನೀವು ಬಲಹೀನರೆಂದು ಭಾವಿಸುವುದು ಅತಿ ದೊಡ್ಡ ಪಾಪ. ಒಂದು ವೇಳೆ ನೀನು ಬಿದ್ದಿದ್ದರೆ ಎದ್ದು ನಿಲ್ಲಲು ಪ್ರಯತ್ನ ಪಡು, ಹೋರಾಡು, ಸಂಪೂರ್ಣ ನಿಷ್ಠೆಯಿಂದ ನಿನ್ನ ಕರ್ತವ್ಯ ಕರ್ಮ ಮಾಡು, ನಿಭಾಯಿಸು. ಉಳಿದ ಎಲ್ಲವನ್ನು ಭಗವಂತನಿಗೆ ಬಿಟ್ಟು ಬಿಡು. ಪ್ರಾರ್ಥನೆ ಮನದೊಳಗಿರಲಿ. ಪ್ರಾರ್ಥನೆಯನ್ನು ಇತರರಿಗೆ ಕೇಳುವ ಹಾಗೆ ಮಾಡಬೇಕಾಗಿಲ್ಲ. ಯಾಕೆಂದರೆ ಸ್ನೇಹಿತರೆ, ಮಾತನಾಡುವ ಶಕ್ತಿಯನ್ನು ಕಳೆದುಕೊಂಡಿರುವವರ ಪ್ರಾರ್ಥನೆಯನ್ನು ಭಗವಂತ ಕೇಳಿಸಿಕೊಳ್ಳುತ್ತಾನೆ. ಎಲ್ಲಾ ವಿಷಯಗಳಲ್ಲೂ ಸೋತಾಗ, ದಿಕ್ಕೇ ಕಾಣದಾದಾಗ ಪರಮಾತ್ಮ ನಿನಗೆ ಮತ್ತೊಂದು ಬಾಗಿಲನ್ನು ತೆರೆಯುವವರೆಗೆ ಅವನ ಹೆಸರನ್ನು ಉಚ್ಚರಿಸುತ್ತಲೇ ಇರು. 4 ಜನಕ್ಕೆ ಸಹಾಯ ಮಾಡುವ ಗುಣ ನಿನ್ನಲ್ಲಿದ್ದರೆ ನೀನು ಯಾವ ದೇವಾಲಯಕ್ಕೆ ಹೋಗಬೇಕಾದ ಅವಶ್ಯಕತೆಯೇ ಇಲ್ಲ. ದೇವರೇ ನಿನ್ನ ಹುಡುಕುತ್ತಾ ಮನೆಗೆ ಬರುವನು. ಪ್ರೇಮ ತುಂಬಿರುವ ಕಣ್ಣುಗಳು, ಶ್ರದ್ಧೆಯಿಂದ ಬಾಗಿರುವ ಶಿರ, ಸಹಾಯಕ್ಕೆ ಸದಾ ಸಿದ್ಧವಿರುವ ಕೈಗಳು, ಸನ್ಮಾರ್ಗದಲ್ಲಿ ನಡೆಯುವ ಕಾಲುಗಳು, ಸತ್ಯವನ್ನೇ ನುಡಿಯುವ ನಾಲಿಗೆ, ಇವುಗಳು ಪರಮಾತ್ಮನಿಗೆ ಅತಿ ಪ್ರಿಯವಾದ ಅಂಶಗಳು. ಒಂದು ನೋವಿನಿಂದ 1000 ಹನಿ ಕಣ್ಣೀರು ಹಾಕಿದೆ ಎಂದು ನೊಂದುಕೊಳ್ಳಬೇಡ. ಆ ಒಂದು ನೋವಿನಿಂದ ಲಕ್ಷಗಟ್ಟಲೆ ಅನುಭವ ಪಡೆದೆ ಎಂದು ಖುಷಿಪಡು. ಆ ಅನುಭವಗಳೇ ನಿನ್ನ ಉನ್ನತ ಜೀವನದ ದಾರಿಗೆ ಸ್ಫೂರ್ತಿಯಾಗುವುದು. ನಿಮ್ಮ ತಪ್ಪುಗಳನ್ನು ನೀವು ಸಮಯಕ್ಕೆ ಸರಿಯಾಗಿ ಒಪ್ಪಿಕೊಳ್ಳದಿದ್ದರೆ ನೀವು ಇನ್ನೊಂದು ತಪ್ಪು ಮಾಡುವ ಅಪಾಯವಿರುತ್ತದೆ. ನಾವು ಅವುಗಳನ್ನು ಒಪ್ಪಿಕೊಂಡರೆ ಮಾತ್ರ ನೀವು ನಿಮ್ಮ ತಪ್ಪುಗಳನ್ನು ಕಲಿಯಬಹುದು.
ನಮ್ಮ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮದ ಆಧಾರದ ಮೇಲೆ ನಾವು ನಮ್ಮ ಸ್ವಂತ ಹಣೆಬರಹವನ್ನು ಬರೆಯಬಹುದು. ನಮ್ಮ ಸ್ವಂತ ಹಣೆಬರಹವನ್ನು ಹೇಗೆ ಬರೆಯಬೇಕೆಂದು ನಮಗೆ ತಿಳಿಯದಿದ್ದರೆ ಸಂದರ್ಭಗಳು ನಮ್ಮ ಹಣೆಬರಹವನ್ನು ನಿರ್ದೇಶಿಸುತ್ತವೆ. ನಿಮಗೆ ಸಮಯವಿಲ್ಲವೆಂದು ಹೇಳಲು ಸಾಧ್ಯವಿಲ್ಲ, ಏಕೆಂದರೆ ನೀವು ಒಂದು ದಿನದಲ್ಲಿ ಮಹಾನ್ ಮತ್ತು ಯಶಸ್ವಿ ಜನರೊಂದಿಗೆ ಸಮಯವನ್ನು ಪಡೆಯುತ್ತೀರಿ. ತೊಂದರೆಯನ್ನು ಓಡಿಸುವುದು ಹೊಸ ತೊಂದರೆಯನ್ನು ಆಹ್ವಾನಿಸಿದಂತೆ. ಜೀವನದಲ್ಲಿ ನಾವು ಪ್ರತಿ ಕ್ಷಣದಲ್ಲೂ ಸವಾಲುಗಳು ಮತ್ತು ತೊಂದರೆಗಳನ್ನು ಎದುರಿಸುತ್ತೇವೆ ಮತ್ತು ಇದು ಜೀವನದ ಶಾಶ್ವತ ಸತ್ಯ. ಶಾಂತ ಸಾಗರದಲ್ಲಿ ನಂಬಿಕೆಯು ಎಂದಿಗೂ ಪರಿಣಾಮಕಾರಿ ಆಗಲು ಸಾಧ್ಯವಿಲ್ಲ. ನಂಬಿಕೆಯು ಈ ನಿರ್ಜನ ಜಗತ್ತಿಗೆ ಬೆಳಕನ್ನು ತರುವ ಶಕ್ತಿಯನ್ನು ಹೊಂದಿದೆ. ನಂಬಿಕೆಯು ಕಲ್ಲನ್ನು ದೇವರನ್ನಾಗಿ ಮಾಡಬಹುದು ಮತ್ತು ನೀವು ನಂಬಿಕೆಯು ದೇವರಿಂದ ಸೃಷ್ಟಿಸಲ್ಪಟ್ಟ ಮನುಷ್ಯನನ್ನು ಸಹ ಕಲ್ಲು ಹೃದಯದ ವ್ಯಕ್ತಿಯನ್ನಾಗಿ ಮಾಡಬಹುದು. ಜೀವನದಲ್ಲಿ ಕಷ್ಟಗಳು ನಮ್ಮನ್ನು ನಾಶ ಮಾಡಲು ಉದ್ದೇಶಿಸಿಲ್ಲ, ಬದಲಾಗಿ ಅವು ನಮ್ಮ ಗುಪ್ತ ಸಾಮರ್ಥ್ಯ ಮತ್ತು ಶಕ್ತಿಗಳನ್ನು ಹೊರತರಲು ನಮಗೆ ಸಹಾಯ ಮಾಡುತ್ತವೆ. ಕಷ್ಟಗಳು ನೀವು ಅವರಿಗಿಂತ ಹೆಚ್ಚು ಕಠಿಣರು ಎಂದು ತಿಳಿಸಿ ಪದವಿ ಇಲ್ಲದಿರುವುದು ವಾಸ್ತವವಾಗಿ ಪ್ರಯೋಜನಕಾರಿ. ಮಳೆಯ ಸಂದರ್ಭದಲ್ಲಿ ಎಲ್ಲಾ ಪಕ್ಷಿಗಳು ಆಶ್ರಯವನ್ನು ಹುಡುಕುತ್ತವೆ, ಆದರೆ ಹದ್ದು ಮೋಡಗಳ ಮೇಲೆ ಹಾರುವ ಮೂಲಕ ಮಳೆಯನ್ನು ತಪ್ಪಿಸುತ್ತದೆ. ಬ್ರಹ್ಮಾಂಡದ ಎಲ್ಲಾ ಶಕ್ತಿಗಳು ಈಗಾಗಲೇ ನಮ್ಮವು. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುವುದು ಮತ್ತು ನಂತರ ಅದು ಎಷ್ಟು ಕತ್ತಲೆಯಾಗಿದೆ ಎಂದು ಅರಿತುಕೊಳ್ಳುವುದು ನಾವೇ. ಜೀವನದಲ್ಲಿ ನಿಮ್ಮ ನಿಯಂತ್ರಣಕ್ಕೆ ಮೀರಿದ ಗುಂಡಿಗಳು ಮತ್ತು ಸಂದರ್ಭಗಳಿಗಿಂತ ನೀವು ಪ್ರಭಾವಿತರಾದರೆ ಫಲಿತಾಂಶವು ಸಮಯ ವ್ಯರ್ಥ ಮತ್ತು ಭವಿಷ್ಯದ ವಿಷಾದ. ಒಮ್ಮೆ ಅವಮಾನಿತನಾಗುವವನಿಗೆ 2 ಬಾರಿ ಅವಮಾನಗಳನ್ನು ಸಹಿಸುವ ಮನುಷ್ಯನು ಸಂತ ಮತ್ತು 3ನೇ ಬಾರಿ ಅವಮಾನಗಳನ್ನು ಅನುಭವಿಸುವ ವ್ಯಕ್ತಿಯನ್ನು ಮೂರ್ಖ ಎಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಅನೇಕ ಜನರು ಕಾರಣವಿಲ್ಲದೆ ಜನರು ನಮ್ಮನ್ನು ಪದೇ ಪದೇ ಅವಮಾನಿಸುತ್ತಾರೆ ಎಂದು ಹೇಳುತ್ತಾರೆ ಮತ್ತು ಅವರು ಏನನ್ನಾದರೂ ಹೇಳುತ್ತಾರೆ, ಇಲ್ಲ ನೀವು ಕೂಡ ಜನರು ನಮ್ಮನ್ನು ಅವಮಾನಿಸುತ್ತಾರೆ. ಆದರೆ ಯಾರಾದರೂ ನಮ್ಮನ್ನು ಪದೇ ಪದೇ ಅವಮಾನಿಸಿದರೆ, ನಮ್ಮನ್ನು ಕೆಣಕುತ್ತಲೇ ಇದ್ದರೆ ಅಥವಾ ನಮ್ಮನ್ನು ಗೇಲಿ ಮಾಡಿದರೆ ನಾವು ಏನು ಮಾಡಬೇಕು ಅಥವಾ ನಾವು ಯಾವ ರೀತಿ ಪ್ರತಿಕ್ರಿಯಿಸಬೇಕು? ನೀವು ಪದೇ ಪದೇ ಅವಮಾನಿಸಲ್ಪಡುತ್ತಿದ್ದರೆ ನೀವು ಯಾವಾಗಲೂ ಅವಮಾನಿತರಾಗುತ್ತೀರಿ ಮತ್ತು ಜನರು ನಿಮ್ಮನ್ನು ಗೌರವಿಸುವುದಿಲ್ಲ. ಯಾರಾದರೂ ನಿಮಗೆ ಏನು ಬೇಕಾದರೂ ಮಾಡುತ್ತಾರೆ. ಯಾರಾದರೂ ನಿಮ್ಮನ್ನು ಅವಮಾನಿಸಬೇಕೆಂದು ನೀವು ಬಯಸಿದರೆ ನೀವು ನಿಮ್ಮ ಸ್ವಾಭಿಮಾನವನ್ನು ರಕ್ಷಿಸಿಕೊಳ್ಳಬೇಕು. ಸಹಿಷ್ಣುತೆ ಮತ್ತು ಮೂರ್ಖತ್ವದ ನಡುವೆ ದೊಡ್ಡ ವ್ಯತ್ಯಾಸವಿದೆ. ನೆನಪಿರಲಿ ಸ್ನೇಹಿತರೆ, ತಪ್ಪು ಮಾಡುವ ವ್ಯಕ್ತಿ ಖಂಡಿತವಾಗಿಯೂ ಪಾಪದ ಅಪರಾಧಿ, ಆದರೆ ದಬ್ಬಾಳಿಕೆಯನ್ನು ಮೌನವಾಗಿ ಸಹಿಸುವ ವ್ಯಕ್ತಿಯು ಪಾಪದ ಅಪರಾಧಿ. ದಬ್ಬಾಳಿಕೆ ಮಾಡುವವನಿಗೆ ಮೊದಲ ಬಾರಿಗೆ ಕಲ್ಲು ಹೊಡೆದರೆ ಅವನ ಧೈರ್ಯ ಹೆಚ್ಚಾಗುವುದಿಲ್ಲ. ನಾವು ಅವನಿಗೆ ಕಪಾಳ ಮೋಕ್ಷ ಮಾಡುತ್ತೇವೆ ಮತ್ತು ಅವನಿಗೆ ಏನನ್ನೂ ಹೇಳುವುದಿಲ್ಲ. ಮುಂದಿನ ಬಾರಿ ಅವನು ನಮಗೆ ಹೆಚ್ಚು ಕಿರುಕುಳ ನೀಡುತ್ತಾನೆ. ಆದ್ದರಿಂದ ನಿಮ್ಮ ಗೌರವವನ್ನು ರಕ್ಷಿಸುವುದು ನಿಮ್ಮ ಕರ್ತವ್ಯ. ಗೌರವವು ಈ ಜಗತ್ತಿನಲ್ಲಿ ಅತ್ಯಂತ ದುಬಾರಿಯ ವಸ್ತುವಾಗಿದೆ. ಯಾರು ಅದನ್ನು ಉಚಿತವಾಗಿ ಪಡೆಯುವುದಿಲ್ಲ. ಅದು ನಿಮ್ಮ ಪಾತ್ರ ಮತ್ತು ನಿಮ್ಮ ಒಳ್ಳೆಯ ಗುಣಗಳು, ನಿಮ್ಮ ಸ್ವಭಾವದ ಮೂಲಕ ಗಳಿಸಲ್ಪಡುತ್ತದೆ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಕೆಳಗೆ ಕಾಣುತ್ತಿರುವ ಹೈ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಪ್ರೇರಣಾದಾಯಕವಾದ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.